ಮಾತಾಡಿ ಮಲ್ಲಿಗೆ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಅದರ ಚಿತ್ರೀಕರಣ ಯಾವುದೋ ಹಳ್ಳಿ ಚಿತ್ರೀಕರಣ ಆದರೆ ನನಗೆ ಚಿತ್ರೀಕರಣಕ್ಕೆ ಹೋಗಿ ಭಾಗವಹಿಸಿದ ಮೇಲೆ ಯಾವಾಗ ಬಿಡುವು ಇರುತ್ತೆ ಈಚೆ ಬಂದು ಹಳ್ಳಿಯವ್ರ ಜೊತೆ ಎಲ್ಲ ಓಡಾಡೋದು, ಆ ಹುಡುಗರ ಜೊತೆ ಮಾತಾಡೋದು, ಹಳ್ಳಿ ಹೆಂಗಸ್ರ ಜೊತೆ ಮಾತಾಡೋದು, ನನ್ನ ಭಾಷೆಯಲ್ಲಿ ಅವ್ರ ಜೊತೆ ಸಂಭಾಷಿಸೋದು. ಅಲ್ಲಿ ಯಾರೋ ಸೊಪ್ಪು ಮಾಡ್ತಾಯಿದ್ರೆ ಏಟವ ಸೊಪ್ಪು ಏನು ಕೊಟ್ಟಿಗೆ ನೀನು ಅಂತ ಅವ್ರ ಜೊತೆ ಮಾತಾಡೋದೊಂದು ಅಭ್ಯಾಸ. ಹಂಗೆ ಮಾತಾಡೋದೊಂದು ಅಭ್ಯಾಸ. ನಾನು ಚಿತ್ರೀಕರಣ ಮುಗಿಸಿ ಆಗ್ತಾ ಈಚೆ ಕಡೆ ಬಂದಿದ್ದೆ. ಒಬ್ಬ ಹುಡುಗ ಚಿತ್ರೀಕರಣ ನೋಡ್ತಾ ನಿಂತಿದ್ದ. ಕಪ್ಪಗಿದ್ದ, ಹಳ್ಳಿಯ ಅಪ್ಪಟ ಹುಡುಗನ ಹಾಗೆ ಕಾಣಿಸ್ತಾ ಇದ್ದ. ಹೊಳೆಯೋ ಕಣ್ಣುಗಳು. ಅವನು ಸಮವಸ್ತ್ರ ಹಾಕ್ಕೊಂಡು ನಿಂತಿದ್ದ, ಟೈ ಕಟ್ಕೊಂಡಿದ್ದ, ಶೂಸ್ ಹಾಕ್ಕೊಂಡಿದ್ದ, ಬ್ಯಾಗನ್ನು ಹಾಕ್ಕೊಂಡಿದ್ದ. ಹಿಂಗೆ ದುರ್ಗುಟ್ಕೊಂಡು ನನ್ನೇ ನೋಡ್ತಾ ಇದ್ದ. ನಾನು ಎಲ್ಲ ಮಗ ನಿಮ್ಮ ಹೆಸರು ಅಂದೆ. ಸಿದ್ದರಾಮ ಅಂತ. ಸಿದ್ದರಾಮ ಇಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ನಿಂತೇ ಇದ್ದ. ಏನಿಲ್ಲ ನಿಮ್ಮ ಅಪ್ಪನ ಹೆಸರು ಅಂದೆ. ಅಂತ. ಅಪ್ಪ ಇಲ್ಲ ಅವನು. ಯಾಕೆ ಕೇಳಕ್ಕೆ ತಪ್ಪಾಗೋಯ್ತು ಅವನು. ಓಲಿ ಬುಳ್ಳ ನಿಮ್ಮ ಅಮ್ಮನ ಹೆಸರು ಇಲ್ಲ ಅಂದೆ. ಅಂದ. ಅವನು ಇಲ್ಲ ಅವನಿಗೆ. ಅಯ್ಯೋ ಅಪ್ಪ ಅಮ್ಮ ಇಲ್ಲ, ನಾನು ಯಾಕಾರ ಕೇಳಕ್ಕೆ ತಪ್ಪಾಗೋಯ್ತೇನೋ ಅಂದ್ಕೊಂಡು, ಮತ್ತು ಈ ಸ್ಕೂಲ್ಗೆ ಹೋಗ್ತಾ ಇದೆಯೇ, ಯಾರು ಕರ್ಕೊ ಹೋಗ್ತಾರೆ ಅಂತ ಕೇಳಿದೆ. ನನಗೆ ಮಮ್ಮಿ ಡ್ಯಾಡಿ ಅವರೇ ಅಂದ. ನೀವು ನಗ್ತಾ ಇದ್ದೀರಿ, ದುರಂತದ ಅಂಚಿನಲ್ಲಿ ನಾವಿದ್ದೇವೆ, ಗ್ರಾಮೀಣ ಭಾಗದಲ್ಲಿ ಕೇಳಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಾಗುವ ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮ ನೀವೇನಾರು ಮಾಡಿದಾಗಲೂ ನಿಮ್ಮ ಆಹ್ವಾನ ಪತ್ರಿಕೆಗಳನ್ನು ಇಂಗ್ಲೀಷ್ನಲ್ಲಿ ಹಾಕಿಸುವುದನ್ನು ತಪ್ಪಿಸದಿದ್ದರೆ ನಿಮ್ಮ ಭಾಷೆಯನ್ನು ನೀವೇ ಕೂತ್ಕೊಂಡಾಗೆ, ನಿಮ್ಮ ನೆಲವನ್ನು ನೀವೇ ಕೂತ್ಕೊಂಡಾಗೆ. ಮೊದಲು ಅಲ್ಲಿಂದ ಶುರು ಮಾಡಬೇಕಾಗಿದೆ. ನಮ್ಮೊಂದು ದೊಡ್ಡ ರೋಗ ತೆಗೆದುಕೊಂಡ್ಬಿಟ್ಟಿದೆ. ಅಷ್ಟು ವರ್ಷ ಇಂಗ್ಲೀಷ್ನವ್ರು ಆಡಿದ್ರಲ್ಲ, ಇಂಗ್ಲೀಷ್ ಬಗ್ಗೆ ಅತೀವಾದ ವ್ಯಾಮೋಹ. ಅದೆಷ್ಟು ವ್ಯಾಮೋಹ ಅಂದರೆ ಇಲ್ಲಿ ಇಂಗ್ಲೀಷ್ ಬೇಡ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಇಂಗ್ಲೀಷ್ ಬೇಕು, ದಯವಿಟ್ಟು ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಮಂಡ್ಯ ಜಿಲ್ಲೆಯವ್ರಿಗಂತೂ ಇಂಗ್ಲೀಷ್ ತುಂಬ ಬೇಕೇ ಬೇಕು. ನನಗೆ ಗೊತ್ತಿದೆ ನಾವೇನೇನು ಅನುಭವಿಸೋದು ಅಂತ. ನಿಜವಾಗ್ಲೂ ಇಂಗ್ಲೀಷಿನ ಅವಶ್ಯಕತೆ. ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು. ನೀವು ಉದ್ಧಾರ ಆಗಬೇಕು, ಇಂಗ್ಲೀಷ್ ಕಲಿಬೇಕು. ತಮಿಳು ಕಲ್ತ್ಕೋಬೇಕು, ತೆಲುಗು ಕಲಿಬೇಕು, ಮಲಯಾಳಂ ಕಲಿಬೇಕು, ಕಂಪ್ಯೂಟ್ರ್ ಚೆನ್ನಾಗಿ ಕಲಿಬೇಕು, ತುಳು, ಕೊಂಕಣಿ ಎಲ್ಲ ಭಾಷೆನೂ ಚೆನ್ನಾಗಿ ಕಲ್ತ್ಕೋಬೇಕು. ಬದುಕುವಾಗ ಕನ್ನಡದಲ್ಲಿ ಬದುಕಬೇಕು.